ಇಷ್ಟಕ್ಕೂ ಎ ಖಾತಾ ಅಂದ್ರೇನು, ಬಿ ಖಾತಾ ಅಂದ್ರೆ ಏನು? ನಗರಸಭೆಯಲ್ಲಿ ಎ ರಿಜಿಸ್ಟ್ರಾರ್ ಅಂತ ಇರುತ್ತೆ, ಬಿ ರಿಜಿಸ್ಟ್ರಾರ್ ಅಂತ ಇರುತ್ತೆ. ನಾನೀಗ ಯಾವುದೋ ಒಂದು ಲೇಔಟಲ್ಲಿ ಒಂದು ಸೈಟ್ ತಗೊಂಡೆ. ಆ ಲೇಔಟ್ ಅವರು ಪಾರ್ಕ್ ಮಾಡಿರಬೇಕು, ಸಿ ಎ ಸೈಟ್ ಇರಬೇಕು, ರೋಡ್ ವಿಡ್ತ್ ಇಷ್ಟು ಬಿಟ್ಟಿರಬೇಕು. ಇದನ್ನೆಲ್ಲ ಫಾಲೋ ಮಾಡಿದಾಗ ಟೌನ್ ಪ್ಲಾನಿಂಗ್ ಕನ್ವರ್ಷನ್ ಸಿಕ್ಕಿರುತ್ತೆ. ಆ ಟೌನ್ ಪ್ಲಾನಿಂಗ್ ಕನ್ವರ್ಷನ್ ಜೊತೆ ಡಿ ಸಿ ಕನ್ವರ್ಷನ್ನು ಆಗಿರುತ್ತೆ. ಈಗ ನಾನು ಡಿ ಸಿ ಕನ್ವರ್ಷನ್ನು, ಟೌನ್ ಪ್ಲಾನಿಂಗ್ ಕನ್ವರ್ಷನ್ನು ಎಲ್ಲ ದಾಖಲೆಗಳು ಇಟ್ಕೊಂಡು ನಗರಸಭೆಗೆ ಸಲ್ಲಿಸಿದಾಗ ನನಗೆ ಎ ಖಾತಾ ಅಂತ ಕೊಡ್ತಾರೆ. ಚಿಕ್ಕಬಳ್ಳಾಪುರದಲ್ಲಿ ಎ ಖಾತಾ ಇರೋರು ತುಂಬ ಜನ ತೊಗೊಂಡ್ಬಿಟ್ಟಿದ್ದಾರೆ. ಆದರೆ ರೆವಿನ್ಯೂ ಸೈಟ್ಸಲ್ಲಿ ಕಟ್ಕೊಂಡ್ಬಿಟ್ಟಿದ್ದಾರೆ. ಅದು ಡಿ ಸಿ ಕನ್ವರ್ಷನ್ ಆಗಿಲ್ಲ, ಟೌನ್ ಪ್ಲಾನಿಂಗ್ ಕನ್ವರ್ಷನ್ ಆಗಿಲ್ಲ. ಅವ್ರು ಹೋಗ್ಬಿಟ್ಟು ನಗರಸಭೆಯಲ್ಲಿ ಹೋಗಿ ಖಾತಾ ಮಾಡಿಕೊಡಿ ಅಂದರೆ ಆ ಡಾಕ್ಯುಮೆಂಟ್ ಇಲ್ಲ, ಈ ಡಾಕ್ಯುಮೆಂಟ್ ಇಲ್ಲ ಅಂತ ಖಾತಾದು ಸಮಸ್ಯೆ ಆಗಿತ್ತು. ಇದು ಎಂಟೈರ್ ಸ್ಟೇಟ್ ಸಮಸ್ಯೆ ಆಗಿತ್ತು. 33ರಿಂದ 35 ಲಕ್ಷ ಈ ಥರ ಸಮಸ್ಯೆ ಇತ್ತು. ಒಂದು ಚಿಕ್ಕಬಳ್ಳಾಪುರದಲ್ಲಿ 10,000ಕ್ಕೂ ಹೆಚ್ಚು ಈ ಥರ ಸಮಸ್ಯೆ ಇತ್ತು. ಈಗ ಮೊನ್ನೆ ಸರ್ಕಾರ ಏನು ಮಾಡ್ತು, ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡ್ತು ಈಶ್ವರ್ ಖಂಡ್ರೆ ಸಾಹೇಬರ ನೇತೃತ್ವದಲ್ಲಿ. ಅದರಲ್ಲಿ ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬರು, ರಹೀಂ ಖಾನ್ ಸರ್ರು, ಮತ್ತು ನಮ್ಮ ಯು ಡಿ ಮಿನಿಸ್ಟ್ರು ಎಲ್ಲರೂ ಇದ್ದರು. ಅವ್ರೇನು ಮಾಡಿದ್ರು, ಒಂದು ಆದೇಶ ಹೊರಡಿಸಿದ್ರು. ಆದೇಶ ಏನು ಅಂದರೆ, ಕರ್ನಾಟಕ ಪೌರಸಭೆಗಳ ಅಧಿನಿಯಮ 1964 ಪ್ರಕರಣ 94 ಮತ್ತು 76 ಪ್ರಕರಣ 110ರಲ್ಲಿ ವಿನಾಯಿತಿಗೊಳಪಟ್ಟ ಆಸ್ತಿಗಳನ್ನು ಹೊರತುಪಡಿಸಿ ಆಸ್ತಿಗಳನ್ನು ಆಸ್ತಿ ತೆರಿಗೆ ವ್ಯಾಪ್ತಿಗೆ ತರಬೇಕು. ಇದೇನೆಂದರೆ, ನಗರಸಭೆಗಳಿಗೆ ಟ್ಯಾಕ್ಸಿಗೆ ಏನಾಯಿತು, ಇಲ್ಲಿಗಲ್ಲಾಗಿ ಲೇಔಟ್ಸ್ ಕಟ್ಕೊಂಡ್ಬಿಟ್ಟು ಅವ್ರು ರೋಡು ಕೇಳ್ತಾರೆ, ನೀರು ಕೇಳ್ತಾರೆ, ಕರೆಂಟು ಕೇಳ್ತಾರೆ, ಟ್ಯಾಕ್ಸ್ ಮಾತ್ರ ಕಟ್ಟಲ್ಲ, ಖಾತೆನೂ ಕೇಳ್ತಾರೆ. ಸೊ ಇದು ನಗರ ಸ್ಥಳೀಯ ಸಂಸ್ಥೆಗಳಿಗೆ ಅನುಕೂಲ ಆಗಬೇಕು ಅಂತ ತಂದರು. ಈಗ ಎ ರಿಜಿಸ್ಟ್ರಾರ್ ಅಂದರೆ ಎ ಖಾತಾ ಯಾವುದ್ಯಾವುದಕ್ಕೆ ಬರ್ತಾ ಇತ್ತು ನೋಡಿ. ಒಂದು ಗ್ರಾಮ ಠಾಣ ಬರ್ತಿತ್ತು ಎ, ಇದಕ್ಕೆ ಸರ್ಕಾರಿ ಅಥವಾ ನಿಗಮ ಮಂಡಿಗಳ ಜಾಗ ಬರ್ತಿತ್ತು. ಕಂದಾಯ ಇಲಾಖೆಯಿಂದ 94CC ಕೊಟ್ಟಿರೋ ಹಕ್ಕುಪತ್ರ ಬರ್ತಿತ್ತು. ಸಕ್ಷಮ ಪ್ರಾಧಿಕಾರದಿಂದ ಟೌನ್ ಪ್ಲಾನಿಂಗ್ ಈಗ ಹೊಸದಾಗಿ ಲೇಔಟ್ಸ್ ಮಾಡ್ತಿದಾರಲ್ಲ ಅವ್ರದ್ದೆಲ್ಲ ಎ ಖಾತಾ ತೊಗೋಬೋದು ಅವ್ರು ಈಸಿಯಾಗಿ. ಯಾಕೆಂದರೆ ಪಾರ್ಕಿಗೆ ಜಾಗ ಬಿಟ್ಟಿದ್ದಾರೆ, ರೋಡ್ ಎಷ್ಟು ಬಿಡಬೇಕು ಅಂದರೆ ಅಷ್ಟು ಬಿಟ್ಟಿರ್ತಾರೆ ಅದಕ್ಕೆ. ಆದರೆ ಈಗ ಬಿ ಖಾತಾ ಅಂದರೆ ಏನು? ನಾವು ಕೊಡ್ತಾ ಇರೋದು ಬಿ ಖಾತಾ. ಈ ಅಭಿಯಾನ ಬಿ ಖಾತದ್ದು. ಬಿ ಖಾತಾ ಅಂದರೆ ಭೂ ಪರಿವರ್ತನೆಯಾಗಿ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆಯಾಗದ ಬಡಾವಣೆಗಳು, ಟೌನ್ ಪ್ಲಾನಿಂಗಿಂದ ಅಪ್ರೂವ್ ಆಗದೇ ಇರೋ ಲೇಔಟ್ಸು, ಭೂ ಪರಿವರ್ತನೆಯಾಗದೆ ಉಪವಿಭಜನೆ ಮಾಡಿ ನಿವೇಶನಗಳಾಗಿ ಮಾರಾಟ ಮಾಡಿರುವ ನೋಡಿ. ಒಂದು ಡಿ ಸಿ ಕನ್ವರ್ಷನ್ ಆಗಿ ಟೌನ್ ಪ್ಲಾನಿಂಗ್ ಅಪ್ರೂವ್ ಆಗದೇ ಇರೋ ಲೇಔಟ್ಸು. ಎರಡನೇದು ಕನ್ವರ್ಷನ್ ಆಗದೇ ಇರತಕ್ಕಂಥ ಉಪವಿಭಜನೆ ಆಗಿದ್ದು ಮಾರಾಟ ಮಾಡಿರುವ ನಿವೇಶನಗಳು, ಕಟ್ಟಡಗಳು. ಇದು ಬಿ ಖಾತೆಗೆ ಬರುತ್ತೆ. ಇದನ್ನೆಲ್ಲ ನಗರಸಭೆ ಕಮಿಷನರ್ ಅವರು ಸ್ಕ್ರೂಟಿನಿ ಮಾಡ್ತಾರೆ ಬಂದ ಮೇಲೆ. ಈ ಕ್ವಶನ್ ನನಗೆ ಬರ್ತಿರೋದು ಇಷ್ಟೇ. ನಾನು 10 ವರ್ಷದಿಂದ ಮನೆ ಕಟ್ಟಿಬಿಟ್ಟಿದ್ದೀನಿ, ಇಲ್ಲ ನಿವೇಶನ ಇದೆ, ನಾನು ₹1 ಟ್ಯಾಕ್ಸ್ ಕಟ್ಟಿಲ್ಲ ನಗರಸಭೆಗೆ. ಈಗ ಕೆಲವರು ಮಿಸ್ಗೈಡ್ ಮಾಡಿಬಿಡ್ತಾರೆ, 10 ವರ್ಷದ್ದು ಕಟ್ಟಿದ್ರೇ ಬಿ ಖಾತಾ ಕೊಡೋದು. ನೋ, ಈ ಕಾನೂನು ಬಂದಿದ್ದು ಮೊನ್ನೆ. ಈ ಕಾನೂನು ಯಾವಾಗ ಬಂತು? 10ನೇ ತಾರೀಕು 9ನೇ ತಿಂಗಳು 2024. ಈಗ ಸರ್ಕಾರ ಏನು ಹೇಳ್ತಿದೆ, ಅಣ್ಣ ನೀವು 10 ವರ್ಷದಿಂದ ಟ್ಯಾಕ್ಸೇ ಕಟ್ಟಿಲ್ಲ. ಅದಕ್ಕೆ ಏನು ಮಾಡ್ತಿದ್ದಾರೆ, 24, 25ಕ್ಕೆ ನೋಡಿ. ಇದೊಂದು ಮತ್ತೆ ಟ್ಯಾಕ್ಸ್ ಯೂನಿಫಾರ್ಮ್ ಆಗಿರಲ್ಲ. ಒಂದೊಂದು ಸ್ಟ್ರೀಟ್ಗೂ ಒಂದೊಂದು ವಾರ್ಡ್ಗೂ ಒಂದು ಟ್ಯಾಕ್ಸ್ ಇದೆ. ಅದನ್ನು ಡೀಟೇಲ್ಡಾಗಿ ಇವ್ರು ಪಬ್ಲಿಷ್ ಮಾಡ್ತಾರೆ. ಈಗ ಸಪೋಸ್ ಯಾವುದೋ ಒಂದು ಏರಿಯಾದಲ್ಲಿ ಈ ವರ್ಷದ ಟ್ಯಾಕ್ಸು ಅವರಿಗೆ 5,000 ಬರ್ತಿದೆ ಅಂದ್ಕೊಳ್ಳೋಣ, ಎಕ್ಸಾಂಪಲ್. ಅವ್ರೇನು ಮಾಡಬೇಕು, ಇಂಟು 2 10,000 ಕಟ್ಟಿದ್ರೆ ಅವ್ರಿಗೆ ಬಿ ಖಾತಾ ಕೊಡ್ತಾರೆ. ಇದು ಎಕ್ಸಾಂಪಲ್. ನೆಕ್ಸ್ಟ್ ಇಯರಿಂದ ಟ್ಯಾಕ್ಸ್ ಕಟ್ಕೊಂಡು ಹೋಗಬೇಕು. ಇದು ಗೊಂದಲ ಆಗೋದು ಬೇಡ. ಮತ್ತೆ ಬಿ ಖಾತಾ ನಾವು ಯಾರು ಕೊಡಲ್ಲ, ನೀವೇನಾದರೂ ಗೌರ್ಮೆಂಟ್ ಲ್ಯಾಂಡಲ್ಲಿ ಇದ್ದರೆ, ನನಗೆ ಗೊತ್ತಿರೋ ಪ್ರಕಾರ ಅದರ ಸಂಖ್ಯೆ ಕಡಿಮೆ. ನಿಗಮ ಮಂಡಳಿಗಳಿಗೆ ಅಂತ ಜಾಗ ಕೊಟ್ಟಿದೆ ಗೌರ್ಮೆಂಟು, ಅದರಲ್ಲಿ ಏನಾದರೂ ಕಟ್ಕೊಂಡ್ಬಿಟ್ಟಿದ್ರೆ, ಅಥವಾ ನಗರಸಭೆ ಪ್ರಾಪರ್ಟಿಯಲ್ಲಿ ಕಟ್ಕೊಂಡಿದ್ರೆ, ನನಗೆ ಗೊತ್ತಿರೋ ಪ್ರಕಾರ ಒಂದು 5% ಅಷ್ಟೇ ಎಕ್ಸೆಪ್ಷನು, ಮಿಕ್ಕಿದ 95% ಈ ಜಾಗಗಳಲ್ಲಿ ಇಲ್ಲ, ನನಗಿರೋ ಮಾಹಿತಿ. ನಾವೇನು ಮಾಡ್ತೀವಿ, ಮತ್ತೆ ಕನ್ಫ್ಯೂಸ್ ಆಗಬೇಡಿ,
ಬಿ ಖಾತಾಗೂ ಈ ಖಾತಾ ಕೊಡ್ತಾರೆ. ಈ ಮೀನ್ಸ್ ಸಿಂಪಲ್ ಎಲೆಕ್ಟ್ರಾನಿಕ್ ಖಾತಾ, ಡಿಜಿಟಲ್ ಖಾತಾ. ನಿಮ್ಮ ಮಾಹಿತಿಯನ್ನು ನಾವು ಡಿಜಿಟಲಲ್ಲಿ ಇಡೋದನ್ನ ಈ ಖಾತಾ ಅಂತೀವಿ. ಕೆಲವರು ಮಿಸ್ಗೈಡ್ ಮಾಡಿಬಿಡ್ತಾರೆ ದಲ್ಲಾಳಿಗಳು, ಇದಕ್ಕೆ ಈ ಖಾತಾ ಕೊಡಲ್ಲ, ಬಿ ಖಾತಾ. ಏನಿಲ್ಲ, ಎ ಖಾತಾನ ಸಿಸ್ಟಮ್ಗಿಟ್ರೆ ಅದು ಈ ಖಾತಾ, ಬಿ ಖಾತಾನ ಸಿಸ್ಟಮ್ಗಿಟ್ರೆ ಅದು ಈ ಖಾತಾ. ಈ ಮೀನ್ಸ್ ಎಲೆಕ್ಟ್ರಾನಿಕ್ ಖಾತಾ. ಇಲ್ಲೂ ಹೇಳಿದ್ದಾರೆ, ಬಿ ರಿಜಿಸ್ಟಾರ್ನಲ್ಲಿ ದಾಖಲಿಸಿರುವ ಆಸ್ತಿಗಳಿಗೆ ಈ ಆಸ್ತಿ ತಂತ್ರಾಂಶದಲ್ಲಿ ನಮೂನೆ 2A 3A ಸೃಜಿಸಿ ನೀಡಬಹುದಾಗಿದೆ, ಕೊಡ್ತೀವಿ. ಮತ್ತೆ ಇಲ್ಲಿ ಈ ಖಾತಾ ಪಡೆಯಲು ಸಮಸ್ಯೆಗಳಿದ್ದರೆ ಏನು ಮಾಡೋದು? ಅದಕ್ಕೆ ನಾವು ಡೆಡಿಕೇಟೆಡ್ ಕಾಲ್ ಸೆಂಟರ್ ಓಪನ್ ಮಾಡಿಸಿದ್ದೀವಿ. ಸದ್ಯಕ್ಕೆ ನಾವು ಚಿಕ್ಕಬಳ್ಳಾಪುರ ಎಲ್ಲ ಡಿಸ್ಟಿಕ್ ಇದು ಮಾಡಿದ್ದಾರೆ. ಚಿಕ್ಕಬಳ್ಳಾಪುರಕ್ಕೊಂದು ಹೆಲ್ಪ್ಲೈನ್ ನಂಬರ್ 08156275557 ಒಂದು ಹೆಲ್ಪ್ಲೈನ್ ನಂಬರ್ ಇಟ್ಟಿದ್ದೀವಿ. ಒಂದು ವಾಟ್ಸಪ್ ನಂಬರು ಕೊಟ್ಟಿದ್ದೀವಿ, 9739694523. ಮತ್ತು ಈಗ ಸದ್ಯಕ್ಕೆ ಒಂದು ಪ್ರಭು ಅನ್ನೋರು ಬಿಲ್ ಕಲೆಕ್ಟ್ರು, ಅವ್ರ ನಂಬರು ಕೊಟ್ಟಿದ್ದೀವಿ. ಇದನ್ನು ಮಾಧ್ಯಮ ಪ್ರಕಟಣೆ ಮಾಡ್ತೀವಿ. ಇದು ಮತ್ತು ಏನೇ ಸಂದೇಹ ಇದ್ದರೂ ತಾವು, ನಾನು ಎಲ್ರಿಗೂ ಹೇಳ್ತೀನಿ, ಮಾಹಿತಿಯನ್ನು ಪಡಿಬೋದು. ಕಮಿಷನರ್ ಅವರಾಗಲಿ ಮತ್ತೊಬ್ಬರಾಗಲಿ ನಾವು ಇದಕ್ಕೆ ಮುಕ್ತವಾಗಿ ಉತ್ತರಿಸ್ತೀವಿ. ಅಭಿಯಾನದಲ್ಲಿ ನಾವೆಲ್ಲರೂ 3 ದಿನ ಜೊತೆಯಲ್ಲಿರ್ತೀವಿ. ನಾನು ಜನತೆಗೆ ರಿಕ್ವೆಸ್ಟ್ ಮಾಡ್ತೀನಿ, ಪ್ರತಿಯೊಂದು ವಾರ್ಡ್ಗೂ ನಾವು ಬರ್ತೇವೆ. ಏನೂ ಸಂದೇಹ ಇದ್ದರೆ ನಾನೆಲ್ಲ ನನ್ನ ತಾಯಂದರಿಗೆ, ನಗರದ ಜನತೆಗೆ ವಿನಂತಿಸ್ತೇನೆ, ನಿಮ್ಮ ಮನೆ ಮಗ ಪ್ರದೀಪ್ ಈಶ್ವರ್ MLA ನಿಮ್ಮ ಮನೆಗೆ ಬಿ ಖಾತಾ ಮಾಡಿಸ್ಕೊಡ್ತಾನೆ. ಯಾವುದೇ ದಲ್ಲಾಳಿಗಳು ಬಂದು ನಿಮಗೆ ಮಿಸ್ಇನ್ಫಾರ್ಮೇಷನ್ ಕೊಟ್ಟರೆ ಅವ್ರನ್ನ ನಂಬಬೇಡಿ. ಈ ಅಭಿಯಾನನ ಯಶಸ್ವಿಯಾಗಿ ಮಾಡ್ತೀವಿ. ಬೋತ್ ರಿಕ್ವೆಸ್ಟ್ ಆ್ಯಂಡ್ ಆರ್ಡರ್, ನಗರಸಭೆ ಸಿಬ್ಬಂದಿಗೆ, ಕಮಿಷನರ್ಗೆ, ಯಾರಾದರೂ ₹1 ಮುಟ್ಟಿದ್ದು ನನ್ನ ನೋಟಿಸ್ಗೆ ಅಥವಾ ದೂರು ಬಂದರೆ ನನ್ನ ರಿಯಾಕ್ಷನ್ ಹೆಂಗಿರುತ್ತೆ ನೋಡಿ ಅಷ್ಟೆ. ಅದಾಗಲ್ಲ ಅಂತ ಭಾವಿಸಿದ್ದೀನಿ. ಯಾಕೆಂದರೆ ನೀವು ಸರ್ಕಾರಿ ಕೆಲಸದಲ್ಲಿ ಇದ್ದೀರಾ, ನಿಮಗೂ ಜವಾಬ್ದಾರಿ ಇರುತ್ತೆ. ಆದರೆ ಯಾರೋ ದಲ್ಲಾಳಿಗಳು ಮಾಡೋ ತಪ್ಪು ನಿಮ್ಮ ಮೇಲೆ ರಿಫ್ಲೆಕ್ಟ್ ಆಗಬಾರ್ದು. ನೀವು ಇದೊಂದು ಪ್ರಾಮಾಣಿಕವಾಗಿ ಮಾಡಿಕೊಡಿ, ನಿಮ್ಮ ಜೊತೆ ನಾನು ನಿಲ್ತೀನಿ.